ದಿನ ಮೂರ್ ಜನಗಳು ಸೇರಿ ಇಲ್ಲಿ ಹಾವಳಿ ಮಾಡಕ್ಕೆ ಹೊರಟಿದೀವಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ-ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನಲ್ಸ್. ಇಲ್ಲಿ ಈ ಮನೆಯಲ್ಲಿ ಸ್ಟಾರ್ಸ್ ಗಳ ಅತಿಥಿ. ಅದಕ್ಕೆ ಹೇಳೋದು, ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ ಅಂತ. ಇವತ್ತು ಕೂಡ ನಮ್ಮೊಂದಿಗೆ ನಮ್ಮ ಯು-ಟರ್ನ್ ಹುಡುಗಿ ಇದ್ದಾರೆ. ಟರ್ನ್ ಮಾಡಮ್ಮ ಒಂದ್ಸತಿ. ಡ್ರೆಸ್ ತೋರಿಸಬೇಕಲ್ಲ. ಸೊ ವೆಲ್ಕಮ್ ಬ್ಯಾಕ್ ಶ್ರದ್ಧಾ. ಡೇ 3. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ವಿ ಹ್ಯಾವ್ ಸರ್ವೈವ್ಡ್. ನೀವ್ ಅಡ್ಗೆ ಮಾಡಿದ್ರೆ ಕೂಡ ಬಟ್ ಅತಿ ಅದ್ಭುತವಾಗಿ ಅಡ್ಗೆ ಮಾಡಿದ್ರು. ಅಮ್ಮ ಬಂದು ಅಡ್ಗೆ ಮಾಡಿದ್ರು, ನಿಮ್ಮ ಗೆಳತಿ ಬಂದು ಅಡ್ಗೆ ಮಾಡಿದ್ರು. ಸೊ ಇವತ್ತು ಯಾರ ಕೈ ರುಚಿ ಟೇಸ್ಟ್ ಮಾಡ್ತಾ ಇದ್ದೀವಿ? ಇವತ್ತು ನಮ್ ಮಾಮನ್ ವೈಫ್, ಅತ್ತೆ ಲಕ್ಷ್ಮಿ ಅತ್ತೆ ಹೇಳಿದ್ರೆ ಯಾವ ತರ ಅತ್ತೆ ಮೇಡಮ್ ಅಂತ ಕೇಳ್ತಾರೆ ತುಂಬಾ ಜನ. ಅದು ಬೇರೆ ನಿಮ್ಮ ಛಾಯೆಲ್ಲ ನೋಡಿದ್ರೆ ಅಲ್ವಾ, ಅದೇ ಹುಡುಗಿ ತರನೇ ಇದೀರಾ. ಐ ನೋ ಎಕ್ಸಾಕ್ಟ್ಲಿ. ನನ್ನ ಅಮ್ಮನು ಅಣ್ಣನ ವೈಫ್. ಓಕೆ, ಸೊ ಮಾಮಾಸ್ ವೈಫ್ ಅತ್ತೆನ ಬರ್ಮಾಡ್ಕೊಳ್ಳೋಣ. ಲಕ್ಷ್ಮಿ. ಆಹಾ, ಕರೆಕ್ಟ್ ಆಗಿದೆ ಹೆಸರು. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಹಂಗೆ ಆ ಗೋಲ್ಡ್ ಚೈನ್ ಏನಾದ್ರು ತೆಗ್ದ್ಬಿಟ್ಟು ಕೊಡ್ಬೋದಪ್ಪ, ಲಕ್ಷ್ಮಿ ಅಂತ ಹೆಸರು ಇಟ್ಕೊಂಡಿರಕ್ಕೆ. ಇಲ್ಲ, ಅಡ್ಗೆ ಮಾಡಿ ಕೊಡ್ತೀನಿ. ಸೊ ಅದು ಗೋಲ್ಡ್ ಅಷ್ಟೇ ತೂಕ ಇರುತ್ತೆ, ಅಷ್ಟೇ ಚೆನ್ನಾಗಿರೋ ಅಡ್ಗೆ ಮಾಡ್ತಾ ಇದೀರಾ. ಅದ್ ನೀವ್ ಹೇಳ್ಬೇಕು, ಟೇಸ್ಟ್ ಮಾಡಿ. ನಿಮ್ ಬಗ್ಗೆ ತುಂಬಾ ಕೇಳಿದೀವಿ. ಥ್ಯಾಂಕ್ ಯು. ಶ್ರದ್ಧಾ ತುಂಬಾ ನಿಮ್ ಮನೆಗ್ ಬಂದು ಅಟ್ಯಾಕ್ ಮಾಡಿದಾರೆ ಕಿಚನ್ ಅನ್ನ ಅಂತ, ನಿಮ್ಮ ಕೈ ರುಚಿಗೋಸ್ಕರ. ಸೊ ಇವತ್ತು ಸ್ಪೆಷಲ್ ಆಗಿ ಏನ್ ಮಾಡ್ಕೊಡ್ತಾ ಇದೀರಾ ಲಕ್ಷ್ಮಿ? ಇವತ್ತು ಶ್ರದ್ಧಾಗೋಸ್ಕರ ಮೊಸರು ಕೊಡ್ಬೇಳೆ ವಿತ್ ಚಟ್ನಿ. ಐ ಲವ್ ಮೊಸರು ಕೊಡ್ಬಳೆ. ಬಟ್ ಇವಾಗ ಹೇಗ್ ಮಾಡೋದು ಅಂತ ತಿಳ್ಕೊಳ್ತಾ ಇದೀವಿ. ವೆರಿ ಗುಡ್. ಆಲ್ ರೈಟ್. ಸೊ ಮೊಸರು ಕೋಡ್ಬಳೆ ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಬೇಕು? ಹೆಸರು ಬೇಳೆ, ಸರಿ, ಅಕ್ಕಿ ಹಿಟ್ಟು, ಮೊಸರು, ಉಪ್ಪು, ಕಾಯಿ ತುರಿ. ಇದನ್ನ ನೀವು ನೀರಲ್ಲಿ ನೆನ್ಸಿಟ್ಕೊಂಡಿದ್ದೀರಾ? ಅರ್ಧ ಗಂಟೆ ನೆನ್ಸ್ಕೋಬೇಕು. ಇದು ಎಷ್ಟು ತಗೊಂಡಿದ್ದೀರಾ ಹೆಸರು ಬೇಳೆ? 2 ಸ್ಪೂನ್ ತಗೊಂಡಿದ್ದೀನಿ. ಟೇಬಲ್ ಸ್ಪೂನ್ ಅಷ್ಟೇ. ಸೊ 2 ಟೇಬಲ್ ಸ್ಪೂನ್ ಹೆಸರು ಬೇಳೆ ಸಾಕು. ಈ ಇಂಗ್ರೀಡಿಯೆಂಟ್ಸ್ ಯಾವುದಕ್ಕೆ? ಇದು ಚಟ್ನಿಗೆ. ಓಹೋ, ಇದಕ್ಕೆ ನೆಂಚ್ಕೊಳಕ್ಕೆ ಚಟ್ನಿ. ಓಕೆ, ಚಟ್ನಿಗೆ ಏನೆಲ್ಲ ಬೇಕು? ಹುರ್ಗಡ್ಲೆ, ಇದು ಹಸಿರು ಮೆಣಸಿನ್ಕಾಯಿ, ಶುಂಠಿ, ಹುಣಸೆ ಹಣ್ಣು, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಮತ್ತೆ ಕಾಯಿ. ಅಲ್ಲಿಗೂ ಯೂಸ್ ಮಾಡ್ಕೊಳ್ತೀರಾ ಕಾಯಿ ತುರಿನ? ಕಾಯಿ ತುರಿ ಅಲ್ಲಿಗೂ ಯೂಸ್. ಸೌಂಡ್ಸ್ ವೆರಿ ಸಿಂಪಲ್, ಲುಕ್ಸ್ ವೆರಿ ಸಿಂಪಲ್. ಸಹ ಮಾಡಕ್ಕೆ ಇನ್ನು ಟೈಮ್ ಇದೆ. ಅಡಿಗೆ ಮಾಡ್ಲಿ ಇವ್ರು ಫಸ್ಟ್. ಎಲ್ಲಿಂದ ಶುರು ಮಾಡೋಣ? ಏನ್ ಬೇಕು ನಿಮ್ಗೆ ಫಸ್ಟ್? ನನ್ ಫಸ್ಟ್ ಇದು ದೊಡ್ಡ ಪ್ಯಾನ್ ಬೇಕು. ದೊಡ್ಡ ಪ್ಯಾನ್. ಓ, ಅಳತೆ ನೋಡ್ಕೊಂಡು ಹಾಕ್ಬೇಕಾ ನೀರು? ಹೌದು. ಈಗ 1 ಕಪ್ ನೀರ್ ಹಾಕ್ತಾ ಇದೀನಿ. ಸರಿ. ಮತ್ತೆ 1 ಕಪ್ ಮೊಸರು. ಈಗ ಇದಕ್ಕೆ ನೆನ್ಸಿರೋ ಹೆಸರು ಬೇಳೆ ಹಾಕ್ತೀನಿ. ಇಷ್ಟೆಲ್ಲ ನೀವು ಸ್ಟವ್ ಹಚ್ಕೊಳ್ದೇನೆ ಮಾಡ್ತಾ ಇದೀರಾ? ಇಲ್ಲ, ಹಚ್ತೀನಿ. ಇದೆಲ್ಲ ಹಾಕ್ಬಿಟ್ಟು ಹಚ್ತೀನಿ. ಓ, ಹಂಗೆ. ಹೆಸರು ಬೇಳೆ ಹಾಕ್ಬೇಕು. 2 ಸ್ಪೂನ್ ಸಾಕು ನಾನು ಇವಾಗ ಮಾಡ್ತಾ ಇರೋ ಮೆಜರ್ಮೆಂಟ್. ಓಕೆ. ಇದೂನು 2 ಸ್ಪೂನ್ ಸಾಕು. ಓಕೆ. ಕಾಯಿ ತುರಿನು 2 ಸ್ಪೂನ್. ಇಷ್ಟೆಲ್ಲ ಹಾಕೊಂಡು ಗ್ಯಾಸ್ ಆನ್ ಮಾಡದೆ ಮರ್ತೋಗ್ಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದು ಕುದಿಬೇಕು. ಇದು ಕುದಿಬೇಕಲ್ವಾ? ಹೌದು. ನಿಮ್ಗೆ ಲಾಯರ್ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಆ ಸಮಯದಲ್ಲಿ ಫೇಸ್ಬುಕ್ ಅಲ್ಲಿ ಟಂಗ್ ಅಂತ ಒಂದು ಮೆಸೇಜ್ ಬರುತ್ತೆ. ದಟ್ ಮೆಸೇಜ್ ಚೇಂಜ್ ಯುವರ್ ಲೈಫ್. ಯಾವ ಹುಡುಗ ಐ ಲವ್ ಯು ಅಂತ ಹೇಳ್ದ? ಐ ವಿಶ್. ಫೇಸ್ಬುಕ್ ಅಲ್ಲಿ ಒಂದು ಅದರ್ಸ್ ಫೋಲ್ಡರ್ ಇರತ್ತಲ್ಲ, ನಮ್ಗೆ ಗೊತ್ತಿಲ್ಲದೆ ಇರೋರು ಮೆಸೇಜ್ ಮಾಡ್ತಾರಲ್ಲ. ಸೊ ಅದು ನಮ್ಗೆ ನೋಟಿಫಿಕೇಶನ್ ಬರಲ್ಲ. ಅದನ್ನ ಸ್ಪೆಷಲ್ ಆಗಿ ಲಾಗಿನ್ ಮಾಡಿ ಅದನ್ನ ಚೆಕ್ ಮಾಡ್ಬೇಕು. ಸೊ ಒಂದಿನ ಲ್ಯಾಪ್ಟಾಪ್ ಇಂದ ಲಾಗಿನ್ ಮಾಡಿದೆ ಅಂಡ್ ಇಲ್ಲಿ ಒಂದು ನೋಟಿಫಿಕೇಶನ್ ಸಿಕ್ತು. ನೋಡಿದೆ. ಸೊ ಐ ಕ್ಲಿಕ್ ಇಟ್ ಅಂಡ್ ಅದು ಸುಮಾರು ವಾರ ಆಗಿತ್ತು ಆ ಮೆಸೇಜ್ ಬಂದು. ಸೊ ನಾನು ತುಂಬಾ ಲೇಟ್ ಆಗಿ ಚೆಕ್ ಮಾಡಿದೆ. ಸೊ ಅದ್ರಲ್ಲಿ ಹಾಯ್, ನಾವು ಒಂದು ಕನ್ನಡ ಫಿಲ್ಮ್ ಮಾಡ್ತಾ ಇದೀವಿ, ಅದಕ್ಕೆ ನಾವು ಹೀರೋಯಿನ್ ಕ್ಯಾರೆಕ್ಟರ್ಗೆ ಸರ್ಚಿಂಗ್ ಕಾಸ್ಟ್ ಮಾಡ್ಬೇಕು ಅಂತ. ನಿಮ್ಮ ರೆಫರೆನ್ಸ್ ನಮ್ಗೆ ಯಾರೋ ಒಬ್ರು ಕೊಟ್ಟಿದ್ದಾರೆ, ಅವ್ರು ನಿಮ್ಮನ್ನ ಸ್ಟೇಜ್ ಮೇಲೆ ಆಕ್ಟ್ ಮಾಡಿ ನೋಡಿದಾರಂತೆ. ಒಂದ್ ನಿಮಿಷ, ಇವಾಗ ಜನಗಳು ನೀವ್ ನೋಡ್ಕೊಳ್ಳಿ. ಇಲ್ಲಿ ಒಂದು ಬಟ್ಲಲ್ಲಿ ಅಕ್ಕಿ ಹಿಟ್ಟನ್ನ ಹಾಕಿ ತುಂಬಿಸ್ತಾ ಇದೀವಿ ನಾವು. ಹೌದು. ಆಮೇಲೆ ಇನ್ನ 1 ಬಟ್ಲು ತಗೋತೀನಿ. 2 ಕಪ್ಸ್. ಒಂದ್ ಸೈಡ್ ಅಲ್ಲಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಬಾಯ್ಲ್ ಆಗ್ತಾ ಇದೆ. ಓಕೆ.
ಓ ಇವಾಗ ಇದನ್ನ ಮಿಕ್ಸ್ ಮಾಡ್ತೀರಾ ನೀವು? ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡಿಬಿಡ್ಬೇಕು ಅಷ್ಟೇ. ಓಕೆ ಸರಿ. ಇವಾಗ ಕೋಡ್ಬೇಳೆ ಹಿಟ್ಟು ರೆಡಿ ಆಯ್ತು. ಸೂಪರ್ ಸೂಪರ್. ಹಾ ಆಫ್ ಮಾಡ್ಲಾ? ಹಾ ಸೊ ಓಕೆ. ಸೊ ಅದೇ ಸೊ ನನ್ನ ಸ್ಟೇಜ್ ಮೇಲೆ ಆಕ್ಟ್ ಮಾಡಿದ್ ನೋಡಿದ್ರು ಅಂಡ್ ಇಟ್ ವಾಸ್ ಅ ಹಿಟ್ ಪರ್ಫಾರ್ಮೆನ್ಸ್ ಅಂತ ದೇ ವಾಂಟೆಡ್ ಟು ಅಪ್ರೋಚ್ ಯು. ಹಾ ದೇ ವಾಂಟೆಡ್ ಟು ಅಪ್ರೋಚ್ ಮೀ ಅಂಡ್ ನಮ್ಮ ಫಿಲ್ಮ್ ಅಲ್ಲಿ ಇವ್ರು ಇದ್ದಾರೆ, ಇಂಥ ಆಕ್ಟರ್ಸ್ ಇದ್ದಾರೆ ಅಂತ. ಸೊ ನಾನು ಓದ್ತೆ ಅನ್ಸೆ ಅಯ್ಯೋ ಇದೇನೋ ಸ್ಕ್ಯಾಮ್ ಆಯ್ತು. ಸೊ ನಾನು ನನ್ನ ಫ್ರೆಂಡ್ನ ಕಾಲ್ ಮಾಡಿದೆ, ಅವ್ರ ಹೆಸರು ಬರೆದಿದ್ರಲ್ಲ ಮೇಲಲ್ಲಿ. ಸೊ ಐ ಸೆಡ್ ನೋಡು ಈ ಮೇಲ್ ಬಂದಿದೆ, ಇವ್ರು ಅದೇ ಟ್ರಸ್ಟ್ ವರ್ದಿ ಪೀಪಲ್ ಮಾಡಬಹುದಾ? ಹ್ಞೂ ಒಳ್ಳೆ ಟೀಮು, ನೋಡು ಮಾತಾಡಿ ನೋಡು ಅವ್ರ ಹತ್ರ. ಸೊ ಕಾಲ್ ಮಾಡಿದೆ ಅಂದೆ ಸೆಡ್ ಓ ನೀವು ಇವಾಗ ರಿಪ್ಲೈ ಮಾಡ್ತಿದ್ದೀರಾ, ಬರ್ತೀರಾ ಆಡಿಷನ್ಗೆ, ವಿಡ್ ಲೈಕ್ ಟು ಡೂ ಅ ಸ್ಕ್ರೀನ್ ಟೆಸ್ಟ್ ಆ ಥರ. ಸೊ ಐ ಸೆಡ್ ಯಾ ಶೋರ್. ಮಾಡಿದೆ, ಆಡಿಷನ್ ಮಾಡಿದೆ ಆ್ಯಂಡ್ 3-4 ದಿನದಲ್ಲಿ ದೇ ಸೆಡ್ ಯು ನೋ ಯು ಬಿನ್ ಸೆಲೆಕ್ಟೆಡ್ ಅಂತ. ಮಸ್ಟ್ ಹ್ಯಾವ್ ಗಾಟ್ ಅ ಹಾರ್ಟ್ ಅಟ್ಯಾಕ್. ಐ ಸೆಡ್ ಅಯ್ಯೋ ಐ ಸೆಡ್ ಆವಾಗ ಅಟ್ ದ್ಯಾಟ್ ಪಾಯಿಂಟ್ ಇನ್ ಟೈಮ್ ನನ್ನ ಜೀವನದಲ್ಲಿ ಐ ವಾಸ್ ಲೈಕ್ ಒಂಥರ ದೇ ವಾಸ್ ಅ ಬ್ಯಾಟಲ್ ಇನ್ ಮೈ ಹೆಡ್. ನನ್ಗೆ ಜಾಬ್ ಇಷ್ಟ ಆಗ್ತಿಲ್ಲ, ನನಗೆ ಆಕ್ಟಿಂಗ್ ಮಾಡಬೇಕು ಬಿಕಾಸ್ ಐ ಥಿಯೇಟರ್, ಆದ್ರೆ ಜಾಬ್ ಬಿಡಕ್ಕಾಗಲ್ಲ ಬಿಕಾಸ್ ಸಂಬಳ ಸರಿಗ್ ಬರ್ತಾ ಇದೆ, ಸೆಕ್ಯೂರಿಟಿ ಇದೆ. ಹೌದು. ಅಂಡ್ ನಾನು ಆಕ್ಟಿಂಗ್ಗೋಸ್ಕರ ಜಾಬ್ ಬಿಟ್ರೆ ಅದ್ರ ಎಷ್ಟು ಬರುತ್ತೆ, ನಾನು ಐ ಡೋಂಟ್ ವಾಂಟ್ ಟು ಎಕ್ಸಾಕ್ಟ್ಲಿ. ಹೌದು. ಸೊ ಆವಾಗ ಈ ಸಿಚುವೇಶನ್ ಅಲ್ಲಿ ಕರೆಕ್ಟ್ ಆಗಿ ಈ ಮೇಲ್ ಬಂತು ನನ್ನ ಲೈಫಲ್ಲಿ. ಅಂಡ್ ಸೊ ಸೆಲೆಕ್ಟ್ ಆದ್ಮೇಲೆ ಐ ಟೋಲ್ಡ್ ಮಾಮ್ ಅಂಡ್ ಡ್ಯಾಡ್, ನೋಡು ಮಾ ಇದು ಈ ತರ ಬಂದಿದೆ, ನಾನು ಮಾಡಬೇಕು, ಜಾಬ್ ಬಿಟ್ ಮಾಡಿ ಈ ಫಿಲ್ಮ್ ಅಲ್ಲಿ ಐ ವಾಂಟ್ ಟು ಆಕ್ಟ್ ಅಂತ. ಹಾ. ಸೊ ಅವರು ಜಾಬ್ ಯಾಕೆ ಕ್ವಿಟ್ ಮಾಡಬೇಕು, ಐ ಯು ಶೋರ್ ಇಷ್ಟು ಒಳ್ಳೆ ಕೆಲಸ ಜಾಬ್ ಇದೆ, ಅಮೇಜಿಂಗ್, ಯು ವಾಂಟ್ ಟು ಟೇಕ್ ದ ರಿಸ್ಕ್ ಅಂದ್ರೆ ಐ ಯು ಸೋ ಶೋರ್? ಐ ಸೆಡ್ ಹೌದು, ಐ ಆಮ್ ವೆರಿ ಶೋರ್. ದೆನ್ ದೇ ಸೆಡ್ ಹೋಗ್ಲಿ ಬಿಡು, ಕೆಲಸ 2 ತಿಂಗಳು ರಜಾ ಹಾಕಿ ಶೂಟಿಂಗ್ ಮುಗಿಸ್ ವಾಪಸ್ ಬಂದು ರೆಸ್ಯೂಮ್ ಯೋರ್ ಜಾಬ್. ಐ ಸೆಡ್ ಇಲ್ಲ, ಈ ಸರಿ ಕ್ವಿಟ್ ಮಾಡಿದ್ರೆ ಐ ವಿಲ್ ನಾಟ್ ಲುಕ್ ಬ್ಯಾಕ್, ಐ ವಾಂಟ್ ಟು ಡೂ ದಿಸ್ ಫುಲ್ ಟೈಮ್. ಅಂದ್ರೆ ಜನ ಕೇಳ್ತಾರಲ್ಲ ವಾಟ್ ಡು ಯು ಡೂ, ಐ ಡಿಡ್ಂಟ್ ವಾಂಟ್ ಟು ಸೇ ಐ ಆಮ್ ಅ ಲಾಯರ್, ಐ ವಾಂಟೆಡ್ ಟು ಸೇ ಐ ಆಮ್ an actor, you know, ಆ ಥರ ಐ ವಾಂಟೆಡ್ ಟು ಬಿ ಮೈ ಐಡೆಂಟಿಟಿ. ಸೊ ದೆನ್ 3ನೇ ದಿನ ದೇ ಸೆಡ್ ಐ ಯು ಶೋರ್? ಐ ಸೆಡ್ ಯೆಸ್ ಐ ಆಮ್ ಶೋರ್. ಅಂಡ್ 3ನೇ ದಿನ ದೇ ವರ್ ಕನ್ವಿನ್ಸ್ಡ್ ಅಂಡ್ ದೇ ಸೆಡ್ ಏನೇ ಆಗ್ಲಿ ಜಸ್ಟ್ ಬಿ ಕೇರ್ಫುಲ್, ವಿ ವಿಲ್ ಆಲ್ವೇಸ್ ಬಿ ದೇರ್ ಟು ಸಪೋರ್ಟ್ ಯು. ವಿತ್ ದೀಸ್ ವರ್ಡ್ಸ್ ನಾನ್ ಒಂದ್ ಹೇಳಲೇಬೇಕು ಅಬೌಟ್ ಶ್ರದ್ಧಾ. ಕೆಲಸ ಮಾಡ್ತಾ ಇರುವಾಗ್ಲೇ ಶಿ ವಾಸ್ ಇನ್ ಟು ಥಿಯೇಟರ್ಸ್ ಅಂಡ್ ಬೆಳಗ್ಗೆ 6 ಗಂಟೆಗೆ ಅವಳು ರಿಹರ್ಸಲ್ಗೆ ಹೋಗಿ, ಡ್ರಾಮಾ ರಿಹರ್ಸಲ್, ಅಲ್ಲಿಂದ ಆಫೀಸ್ ಹೋಗಿ, ಅಲ್ಲಿಂದ ಮತ್ತೆ ಜಿಮ್ಗೆ ಹೋಗಿ, ಸೊ ತುಂಬಾ ದೂರ ಆಫೀಸ್ ಇತ್ತು, 2-ವೀಲರ್ ಅಲ್ಲಿ ಹೋಗಿ, ತುಂಬಾ ವೆರಿ ಹಾರ್ಡ್ ವರ್ಕಿಂಗ್ ಗರ್ಲ್. ಸೊ ಇವತ್ತು ಶಿ ಈಸ್ ಹಿಯರ್. ವೆರಿ ಹಾರ್ಡ್ ವರ್ಕಿಂಗ್ ಶ್ರದ್ಧಾ, ಕಿಚನ್ ಅಲ್ಲಿ ಹಾರ್ಡ್ಲಿ ವರ್ಕಿಂಗ್ ಶ್ರದ್ಧಾ. ಬಟ್ ನೋಡಿ ವೆರಿ ಲಕ್ಕಿ, ನಿಮ್ಗೆ ಮೇಲ್ ಐ ಲವ್ ಯು ಅಂತ ಕಳಿಸ್ಲಿಲ್ಲ ಅಂದ್ರೆ ಈ ಮೇಲ್ ಬಂತು ನೋಡಿದ್ರ. ಯು ಹ್ಯಾವ್ ಅ ಮೇಲ್ ಇವನ್ ಇನ್ ದಟ್, ಶುಡ್ ಬಿ ಹ್ಯಾಪಿ. ಇವಾಗ ಲೆಟ್ಸ್ ಕಮ್ ಬ್ಯಾಕ್ ಟು ನಮ್ಮ ಅಡಿಗೆ. ಇವಾಗ ಇದು ಆರ್ಬೇಕು. ಓ ಇದು ಆರ್ಬೇಕಾ? ಇದು ಆರ್ಬೇಕು. ಅದು ಆರೋದ್ರಲ್ಲಿ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ, ಕಮಾನ್. ಸೊ ನಾವು ಇವಾಗ ಮೊಸರು ಕೋಡ್ಬಳೆ ಮಾಡಕ್ಕೆ 1-2 ಸ್ಪೂನ್ ಕಾಯಿ ತುರಿ ಯೂಸ್ ಮಾಡಿದ್ವಿ. ಮಿಕ್ಕಿರ ಕಾಯಿ ತುರಿನ ಚಟ್ನಿಗೆ ಉಪಯೋಗಿಸ್ಕೊಳ್ಳಿ. ಹಸಿಮೆಣಸಿನಕಾಯಿ ನಿಮಗೆ ಖಾರ ಇಷ್ಟ ಅಲ್ವಾ? ಟೇಕ್ ಆಫ್. ಸ್ವಲ್ಪ ಜಾಸ್ತಿ ಹಾಕ್ಬೇಕಾ? ವಾಟ್ ಅಬೌಟ್ ಯು? ಐ ಲವ್ ಖಾರ. ಓಕೆ. ಸೊ ಇಬ್ರಿಗೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿಯಿಂದ ಖಾರ. ಪ್ರೀತಿಯಿಂದ ಸಿಹಿ ಕೇಳಿದೆ, ಪ್ರೀತಿಯಿಂದ ಖಾರ ನೋಡಿದ್ರ? ಇಲ್ಲ, ನೀವೆಲ್ಲ ಡಯಟ್ ಅಲ್ವಾ, ಸ್ವೀಟ್ಸ್ ಜಾಸ್ತಿ ತಿನ್ನಲ್ಲ ಅಲ್ಲ. ಕರೆಕ್ಟ್ ಕರೆಕ್ಟ್. ಅದಕ್ಕೆ ಓಕೆ. ಆಮೇಲೆ ಶುಂಠಿ ಹಾಕೊಳ್ತಾ ಇದೀವಿ, ಬೆಲ್ಲ, ಟೇಸ್ಟ್ಗೆ ಬೆಲ್ಲ ಸ್ವಲ್ಪ. ಓಕೆ. ನಾವೆಲ್ಲ ಅಡ್ಗೆಗೂ ಸ್ವಲ್ಪ ಬೆಲ್ಲ ಹಾಕ್ತೀರಾ? ಇದು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಾಕ್ಬೋದು, ಎಷ್ಟು ಬೇಕಾದ್ರೂ ಹಾಕು. ಹುಳಿನ ಹೇಗೆ ನೀರಲ್ಲಿ ನೆನ್ಸ್ಕೊಂಡು ಹಾಕ್ತೀರಾ ಅಲ್ಲ ಡೈರೆಕ್ಟ್ ಆಗಿ ಹಾಕ್ತೀರಾ? ಹಾಕಿದ್ರೆ ಪರವಾಗಿಲ್ಲ, ಇದು ಗ್ರೈಂಡ್ ಆಗ್ಬಿಡುತ್ತಲ್ಲ, ನೀರ್ ಹಾಕೋತೀವಲ್ಲ. ಓಕೆ. ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊ. ಎಸ್. ನೀರ್ ಹಾಕೊಂಡು ಸ್ವಲ್ಪ. ಇದು ಜಾಸ್ತಿ ನೀರ್ ಮಾಡ್ಕೋಬಾರ್ದು, ಚಟ್ನಿನ ಜಾಸ್ತಿ ನೀರ್ ಮಾಡ್ಕೋಬಾರ್ದು, ಯಾಕಂದ್ರೆ ಅದು ಕೋಡ್ಬಳೆಗ್ ನೆಂಚ್ಕೊಳಕ್ಕೆ ಅದು ಸ್ವಲ್ಪ ಗಟ್ಟಿ ಇದ್ರೆ ನೀಟಾಗಿ ಇರುತ್ತೆ. ಓಕೆ. ಇವಾಗ ಚಟ್ನಿಗೆ ಉಪ್ಪು ಹಾಕ್ತಾ ಇದೀವಿ. ಆಕ್ಚುಲಿ ದಿಸ್ ಇಸ್ ಅ ಗುಡ್ ಐಡಿಯಾ. ಒಂದ್ಸತಿ ಚಟ್ನಿನ ಗರ್ರನ್ಸ್ ಆದ್ಮೇಲೆ ಉಪ್ಪು ಹಾಕಿ, ಅವಾಗ ಇವ್ನು ಕರೆಕ್ಟ್ ಆಗಿದ್ಯಾ ಉಪ್ಪು ಇಲ್ವಾ ಅಂತ. ಹೌದು. ಚಟ್ನಿನೇ ಚಟ್ನಿ ಮಾಡಿದಾರೆ ಶ್ರದ್ಧಾ. ಇವಾಗ ಚಟ್ನಿ ರೆಡಿ ಇದೆ. ಚಟ್ನಿ ರೆಡಿ ಇದೆ. ಸೊ
ಸ್ವಲ್ಪ ಬಿಸಿ ಇರೋ ಟೈಮಲ್ಲಿ ಈ ತರ ಮಾಡ್ಕೋಬೇಕು. ಉಂಡೆ ಮಾಡ್ಕೋಬೇಕು ಇದನ್ನ. ಆಕ್ಚುಲಿ ಫುಲ್ ಆರದ ಮೇಲೂ ಮಾಡ್ಕೋಬಹುದು. ಓಕೆ, ಅವಾಗ ಬ್ರೇಕ್ ಆಗಲ್ಲ. ಬ್ರೇಕ್ ಅಂತ ಹೇಳಿದ ತಕ್ಷಣ ಶ್ರದ್ಧಾ, ಯೋರ್ ಬಿಗ್ ಬ್ರೇಕ್ ಫೈನಲಿ ಸಿಕ್ತು ನಿಮ್ಗೆ. ಸಿನಿಮಾ ಅಲ್ಲಿ ನಟಿಸುವ ಅವಕಾಶ ಹೇಗಿತ್ತು ಶೂಟಿಂಗು? ನಾನು ಸ್ಟೇಜ್ ಅಲ್ಲಿ ಆಕ್ಟ್ ಮಾಡಿದಾಗ ಬಿಫೋರ್ ಎಂಟ್ರಿಂಗ್ ಸ್ಟೇಜ್ ತುಂಬಾ ನರ್ವಸ್ನೆಸ್ ಆಗ್ತಿತ್ತು. ಆದ್ರೆ ಸ್ಟೇಜ್ ಎಂಟರ್ ಆಗಿದ ತಕ್ಷಣ ಐ ಫೆಲ್ಟ್ ಲೈಕ್ ಓಕೆ, ದಿಸ್ ಇಸ್ ಮೈ ಹೋಮ್. ಆ ತರ ಕಂಫರ್ಟ್ ಲೆವೆಲ್ ಇತ್ತು. ಆದ್ರೆ ಕ್ಯಾಮ್ರಾ ಮುಂದೆ ನಾನು ಈ ಕೈಯಿಂದ ಏನ್ ಮಾಡ್ಲಿ, ಸರಿ ಕೂತಿದ್ದೀನ, ಈ ಆಂಗಲ್ ಓಕೆ, ನನ್ಗೇನು ಅರ್ಥ ಆಗ್ತಿರ್ಲಿಲ್ಲ. ಅದು ಎಷ್ಟೊಂದು ಕ್ಯಾಮ್ರಾ ಲಿಂಗೋ, ಡೈರೆಕ್ಟರ್ ಲಿಂಗೋ, ಪ್ರೊಫೈಲ್ ಕೊಡಿ ಇಲ್ಲ ಫೋಕಸ್ ಕೊಡಿ, ಇದೆಲ್ಲ ನನ್ಗೆ ಏನು ಅರ್ಥ ಆಗ್ತಿರ್ಲಿಲ್ಲ. ಅಂಡ್ ಐ ವಾಸ್ ಫೀಲಿಂಗ್ ಲೈಕ್ ಓಕೆ, ಎಷ್ಟೊಂದು ಇದೆ ಕಲಿಯಕ್ಕೆ, ಆ ತರ ಐ ವಾಸ್. ಬಟ್ ಕಲಿತಾ ಕಲಿತಾ ರೂಢಿ ಆಗೋಯ್ತು ಒಂಥರ. ಅಂಡ್ ಇಟ್ ಗ್ರೇಟ್, ಚೆನ್ನಾಗಿದೆ. ವಾಟ್ ವಾಸ್ ದ ಮೂವೀಸ್ ನೇಮ್? ಪಿಕ್ಚರ್ ಹೆಸರು ಏನಾಯ್ತು? ಪಿಕ್ಚರ್ ಹೆಸರು ಇಟ್ಟಿರ್ಲಿಲ್ಲ ಆವಾಗ್ಲೂ, ಇಟ್ ವಾಸ್ ಅನ್ಟೈಟಲ್. ಓಕೆ, ಈಗಂತೂ ಇಡಕ್ಕೂ ಆಗಲ್ಲ. ಸೊ ಇಟ್ ಡಿಡ್ಂಟ್ ಗೆಟ್ ರಿಲೀಸ್ ಅಲ್ಲ? It didn't get released, ಹೌದು. ಅದು ಬಟ್ ಒಂಥರ ಡೆಡ್ ಎಂಡ್ ತರ ಅನಿಸ್ತು. ಆದ್ರೂ ಐ ವಾಸ್ ವೆರಿ ಪಾಸಿಟಿವ್ ಬಿಕಾಸ್ ಐ ನ್ಯೂ ನಾನ್ ನೆಗೆಟಿವ್ ತರ ಯೋಚನೆ ಶುರು ಮಾಡಿದ್ರೆ ಐ ವಿಲ್ ನಾಟ್ ಗೋ ಎನಿವೇರ್. ಯು ವಿಲ್ ಅಟ್ರಾಕ್ಟ್ ನೆಗೆಟಿವ್ ಎನರ್ಜಿ. ಎಕ್ಸಾಕ್ಟ್ಲಿ. ನನಗೆ ಅಂಡ್ ಅಟ್ ದಿಸ್ ಪಾಯಿಂಟ್ ಐ ವಾಸ್ ಅ ಫ್ರೀಲಾನ್ಸರ್ ವಿತೌಟ್ ಎನಿ ಜಾಬ್ ಅಂಡ್ ಐ ನ್ಯೂ ಐ ಹ್ಯಾಡ್ ಟು ಬಿ ಪಾಸಿಟಿವ್ ಅಲ್ವಾ. ಸೊ ಹಾಗೆ ನಾನು ತುಂಬಾ ಆಡಿಷನ್ ಮಾಡಕ್ ಶುರು ಮಾಡಿದೆ. ಅಷ್ಟರಲ್ಲಿ ಇನ್ನೊಂದು ಆಪರ್ಚುನಿಟಿ ಸಿಕ್ತು. ಸೊ ಲೈಫ್ ಅಲ್ಲಿ ಆವಾಗ ಯು ಟರ್ನ್ ತಗೊಂಡ್ರಿ. ಎಸ್, ಸಿ ಇಲ್ಲೂ ಅಷ್ಟೇ, ಮೊಸರು ಕೋಡ್ಬಳೆ ರೌಂಡ್ ಆಗಿ ಬರ್ತಾ ಇಲ್ಲ ಅಂದ್ರೆ ತುಂಬಾ ಈಸಿ ಟು ಗಿವ್ ಅಪ್, ಬಟ್ ವಿ ವಿಲ್ ನಾಟ್ ಗಿವ್ ಅಪ್. ಯಾಕೆ ಗೊತ್ತಾ? ಲಕ್ಷ್ಮಿ ಅವ್ರು ಮಾಡ್ತಾ ಇರೋದು, ನಾವಾ ಮಾಡ್ತಿರೋದು ಅಲ್ವಾ ಲಕ್ಷ್ಮಿ? ಬನ್ನಿ, ಏನ್ ಮಾಡೋಣ ಇವಾಗ ಇದಾರಿದೆ. ಓಕೆ, ಈ ತರ ಉಂಡೆ ಮಾಡ್ಕೊಂಡಿದೀನಿ. ಓಕೆ, ನೀವು ಎಣ್ಣೆ ಇಟ್ರೆ ಅಷ್ಟರಲ್ಲಿ ಎಣ್ಣೆ ಕಾಯ್ತಾ ಇರುತ್ತೆ. ಎಣ್ಣೆ ಇಡ್ಬೇಕಾ? ಹೌದು. ಎಣ್ಣೆನ ಕಾಯಕ್ಕೆ ಬಿಡಿ. ಓಕೆ, ಇವಾಗ ಇದು ಈ ತರ ಉಂಡೆ ಮಾಡ್ಕೋಬೇಕು. ಕರೆಕ್ಟ್. ಸ್ವಲ್ಪ ಮಿದ್ಕೊಂಡು ಮಾಡ್ಬೇಕು ಚೆನ್ನಾಗಿ, ಅವಾಗ ಅದು ಕಟ್ ಆಗಲ್ಲ. ಅದಕ್ಕೆ ಓಕೆ, ನೀಟಾಗಿ. ಬೈ ಚಾನ್ಸ್ ಈ ಉಂಡೆ ಒಡ್ಕೊಳಕ್ ಶುರು ಆದ್ರೆ ಏನ್ ಮಾಡೋದು? ಸಾಮಾನ್ಯ ಒಡಿಯಲ್ಲ, ನಾನು ತುಂಬಾ ಸರಿ ಮಾಡ್ತಾ ಇರ್ತೀನಿ ಇದನ್ನ. ಓಕೆ, ಯಾವಾಗ್ಲೂ ಒಡಿಯಲ್ಲ ಇದು. ಅದಕ್ಕೆ ನಾನು ಹೇಳಿದ್ದು, ಅದು ಮೊಸರು ಮತ್ತೆ ನೀರು ಕರೆಕ್ಟ್ ಮೆಜರ್ಮೆಂಟ್ ಮಾಡಿ ಹಾಕ್ಬಿಟ್ರೆ ಏನು ಆಗಲ್ಲ. ನೀಟಾಗಿ ನೋಡಿ. ಹಾ, ನೀಟಾಗಿ ಈ ತರ ಬರುತ್ತೆ. ಶ್ರದ್ಧಾ ಅಂತ ಅನ್ಕೊಂಡಾಗ ಐ ಆಮ್ ಶೋರ್ ಚೈಲ್ಡ್ಹುಡ್ ಮೆಮೊರೀಸ್ ಬೇಜಾನಿರತ್ತೆ. ದ ಮೋಸ್ಟ್ ಫನ್ನಿಯೆಸ್ಟ್, ಹಿಲೇರಿಯಸ್ ಯಾವ್ದು? ಶ್ರದ್ಧಾ ಬಗ್ಗೆನಾ? ಅಫ್ಕೋರ್ಸ್. ಓಕೆ, ಅವರೆಲ್ಲ ನಾರ್ತ್ ಅಲ್ಲಿ ಇದ್ರಲ್ವಾ, ಅವ್ರಿಗೆಲ್ಲ ಅಂದ್ರೆ ಬಾಳೆ ಎಲೆ ಊಟ, ಸೌತ್ ಊಟ ಅಂದ್ರೇನೆ ಇಷ್ಟ. ಅದ್ರಲ್ಲೂ ಬಾಳೆ ಎಲೆ ಫಂಕ್ಷನ್ ಅಲ್ಲಿ ಅದೆಲ್ಲ ತುಂಬಾ ಇಷ್ಟ ಅವಳಿಗೆ. ಒಂದು ಲಕ್ಸುರಿ ತರ. ಇಲ್ಲಿ ಹಾಲಿಡೇಸ್ಗೆಲ್ಲ ಇಲ್ಲಿ ಬಂದಾಗ ಏನಾದ್ರು ಫಂಕ್ಷನ್ ಎಲ್ಲ ಇದ್ರೆ ಅವ್ರಿಗೆ ಫುಲ್ ಖುಷಿ ಊಟ ಮಾಡಕ್ಕೆ. ಒಂದ್ ಫಂಕ್ಷನ್ ಅಲ್ಲಿ ಐ ಥಿಂಕ್ ಅವಳ ಅಣ್ಣನ್ ಉಪನಯನಲ್ಲಿ ಇದು ಬೆಳಿಗ್ಗೆ ಎಲ್ಲ ಮಧ್ಯಾಹ್ನ ಊಟ ಆಯ್ತು. ಎಲ್ಲಾರು ರಾತ್ರಿ ರಿಲೇಟಿವ್ಸ್ ಎಲ್ಲ ಒಂದ್ ಕಡೆ ಎಲ್ಲಾರು ಸ್ಟೇ ಮಾಡಿದ್ವಿ. ಅವಳ ಅಂಕಲ್ ಬಂದ್ಬಿಟ್ಟು ಏನೋ ಪೈಸಾ ಅಂದ್ರೆ ದುಡ್ಡಿಗೆ ಪೈಸಾ ಎತ್ತಿಡು ಅಂತ ಹೇಳಿದ್ದಾರೆ. ಓಕೆ, ಇವಳು ಅದನ್ನ ಪಾಯಸ ಅಂತ ಕೇಳಿಸ್ಬಿಡ್ತು. ಇವಳಿಗೆ ಮಲ್ಕೊಂಡಿದ್ದವಳು ಎದ್ದು ಮುಜೆ ಪಾಯಸ ಚಾಹಿಯೇ, ಮುಜೆ ಪಾಯಸ ಚಾಹಿಯೇ, ಇಡೀ ರಾತ್ರಿ ಹತ್ತಿದಾಳೆ ಶ್ರದ್ಧಾ. ಅಂದ್ರೆ ಅವಾಗ್ಲಿಂದಾನೇ ನನ್ಗೆ ಫುಡ್ ಸ್ಪೆಷಲಿ ಬಾಳೆ ಎಲೆ ಊಟ. ಬಾಳೆ ಎಲೆ? ನಾನು ಬಾಳೆ ಎಳೆ ಅಂದ್ಬಿಟ್ಟು. ಬಾಳೆ ಅಂದ್ರೆ ಹುಡುಗಿ. ಸಾರಿ, ಬಾಳೆ ಕ್ಷಮಿಸ್ಬಿಡಿ ನನ್ನ. ಇದು ತುಂಬಾ ಎಣ್ಣೆ ತಗೊಳ್ಳಲ್ಲ. ಓಕೆ, ಸೊ ದಟ್ಸ್ ದಿ ಅಡ್ವಾಂಟೇಜ್. ಹಂಗಂದ್ರೆ ಹೌದು, ಎಣ್ಣೆ ಇವಾಗ ನಾವು ಕೆಲವೆಲ್ಲ ಮಾಡಿದ್ರೆ ಎಣ್ಣೆದ ಕ್ವಾಂಟಿಟಿ ಕಮ್ಮಿ ಆಗತ್ತಲ್ಲ, ಇದ್ರಲ್ಲಿ ಹಾಗಾಗೋದಿಲ್ಲ. ಇದು ಜಾಸ್ತಿ ಎಣ್ಣೆ ತಗೊಳ್ಳಲ್ಲ. ಸೊ ಡಯಟ್ ಮಾಡೋರು ತಿನ್ಬೋದು. ಎಷ್ಟಾದ್ರೂ ಕರ್ದಿರೋ ಮೊಸರು ಕೋಡ್ಬಳೆ ಸ್ವಾಹ ಮಾಡ್ಬೋದು. ಓಕೆ, ಇನ್ನೊಂದ್ ಸೈಡ್ ಅಲ್ಲಿ ಈ ಚಟ್ನಿ ರೆಡಿ ಆಗಿದೆಯಲ್ಲ, ಅಂಡ್ ಇದು ಮೊಸರು ಕೂಡ ನೆಂಚ್ಕೋಬೇಕು. ಹೇ, ಹೌದಾ? ಹೌದು. ವೆರಿ ನೈಸ್. ಗರ್ಮಾ ಗರಂ ಮೊಸರು ಕೋಡ್ಬಳೆ ವಿತ್ ಚಟ್ನಿ ಅಂಡ್ ಮೊಸರು ರೆಡಿ ಆಗಿದೆ. ಕಮಾನ್ ಶ್ರದ್ಧಾ, ಅಟ್ಯಾಕ್ ಮಾಡೋಣ. ಬನ್ನಿ ಲಕ್ಷ್ಮಿ, ಲೆಟ್ಸ್ ಗೋ ಟು ದ ಡೈನಿಂಗ್ ಟೇಬಲ್. ಕೈಯಲ್ಲಿ ಬಳೆ, ಬಾಯಲ್ಲಿ ಕೋಡ್ಬಳೆ. ಸಾಧಾರಣವಾದ ಕೋಡ್ಬಳೆ ಅಲ್ಲ, ಮೊಸರು ಕೋಡ್ಬಳೆ.
ಹೇಗ್ ಮಾಡೋದು ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಮೊಸರು ಕೋಡ್ಬಳೆ, ನೆನೆಸಿದ ಹೆಸರು ಬೇಳೆ ಅರ್ಧ ಬಟ್ಲು, ಮೊಸರು 1 ಬಟ್ಲು, ಅಕ್ಕಿ ಹಿಟ್ಟು 2 ಬಟ್ಲು, ಕಾಯಿ ತುರಿ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ಕರಿಯಲು. ಮಾಡುವ ವಿಧಾನ: ಬಾಣಲೆಗೆ ನೀರು, ಮೊಸರು, ನೆನೆಸಿದ ಹೆಸರು ಬೇಳೆ, ಕಾಯಿ ತುರಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಅದು ಬೆಂದ ಬಳಿಕ ಅಕ್ಕಿ ಹಿಟ್ಟನ್ನು ಸೇರಿಸಿ ಹದಕ್ಕೆ ಕಲಸಿಕೊಂಡು ಉಂಡೆ ಮಾಡಿಕೊಂಡು ನಂತರ ಅದರಿಂದ ಕೋಡುಬಳೆ ತಯಾರಿಸಿ ಕಾದ ಎಣ್ಣೆಯಲ್ಲಿ ಕರೆದುಕೊಂಡ್ರೆ ರುಚಿ ರುಚಿಯಾದ ಮೊಸರು ಕೋಡುಬಳೆ ಸಿದ್ಧ. ಮೊಸರು ಹಸಿರು ಎಷ್ಟು ಚೆನ್ನಾಗಿ ರೈಮ್ ಆಗುತ್ತಲ್ಲ. ಮೊಸರು ಕೋಡ್ಬಳೆ ಜೊತೆಗೆ ಹಸಿರಾದ ಚಟ್ನಿ ಬೇಕೇ ಬೇಕು. ಹೇಗ್ ಮಾಡುದು ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಚಟ್ನಿ: ಉಪ್ಪು ರುಚಿಗೆ ತಕ್ಕಷ್ಟು, ಕಾಯಿ ತುರಿ, ಹಸಿಮೆಣಸಿನಕಾಯಿ, ಹುರಿಗಡಲೆ, ಶುಂಠಿ ಸ್ವಲ್ಪ, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನಕಾಯಿ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಹಸಿಮೆಣಸಿನಕಾಯಿ, ಹುರಿಗಡಲೆ, ಶುಂಠಿ, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಗೂ ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಡ್ರೆ ಚಟ್ನಿ ಜೊತೆ ಮೊಸರು ಕೋಡ್ಬಳೆ ರೆಡಿ ಟು ಈಟ್. ಒಬ್ಳೆ ಮೊಸರು ಕೋಡ್ಬಳೆನ ಬ್ಯಾಟಿಂಗ್ ಮಾಡೋ ಪ್ಲಾನ್ ಇಟ್ಕೊಂಡಿಲ್ಲ. ಶ್ರದ್ಧಾ ಶ್ರೀನಾಥ್ ಅಂಡ್ ಅವರ ಅತ್ತೆ ಲಕ್ಷ್ಮಿ ಇದ್ದಾರೆ. ಅತ್ತೆ ಅಂದ್ರೆ ಹಸ್ಬೆಂಡ್ಸ್ ವೈಫ್ ಅತ್ತೆ ಅಲ್ಲ, ಮಾಮಾಸ್ ವೈಫ್ ಅತ್ತೆ ಅದು. ಓಕೆನಾ? ಇವಾಗ ಅದ್ಭುತವಾದ ಮೊಸರು ಕೋಡ್ಬಳೆನ ಈ ತರ ಕೈಯಲ್ಲಿ ತಗೋಬೇಕಂತೆ. ಕಾಣ್ತಾ ಇದೀರಾ ನೀವು ಈ ಕೋಡ್ಬಳೆಯಿಂದ? ಹಾ, ತಗೋ ಶ್ರದ್ಧಾ. ಸಂಕೋಚ ಪಡ್ಬೇಡಿ, ನೀವು ನಿಮ್ಮನೆ ಅನ್ಕೊಳ್ಳಿ, ಸಂಕೋಚ ಪಡ್ಬಿಡಿ. ಎಷ್ಟು ಕಷ್ಟಪಟ್ಟು ಮಾಡಿದೀನಿ ನಾನು ಬೆಳಗ್ಗೆ 4 ಗಂಟೆಯಿಂದ ಎದ್ದು. ಇದನ್ನ ಸ್ಟೈಲ್ ಆಗಿ ಕೈಯಲ್ಲಿ ಒಡ್ಕೊಳ್ಳಿ. ಹಾ, ಆಹಾ, ಚಟ್ನಿ ಹಂಗೆ ಡಿಪ್ ಮಾಡೋಣ. ಆಗಿ ಒಂದ್ ಎಂಡ್ ಚಟ್ನಿಯಲ್ಲಿ ಹೋಗುತ್ತೆ, ಇನ್ನೊಂದ್ ಎಂಡ್ ಬಾಯಿಗೆ ಹೋಗುತ್ತೆ ಅಷ್ಟೇ. ಮೊಸರಲ್ಲಿ ಹೋಗುತ್ತೆ. ಓ, ಮೊಸರಲ್ಲೂ ಹೋಗ್ಬೇಕಾ? ಹೌದು, ಅದಕ್ಕೆ ಇದು ಮೊಸರು ಕೋಡ್ಬಳೆ. ಡಿಪ್. ಓಕೆ, ಶ್ರುತಿ ಬೇಗ. ವೇಟ್ ಒಂದ್ ಸೆಕೆಂಡ್. ಅಯ್ಯೋ, ನಾನ್ ಇಲ್ದೇನಾ? ಜೊತೆಗೆ ಶ್ರದ್ಧಂಗ್ ತಿನ್ಸೋದ್ ಬೇಡವಾ? ಬೇಡ ಸದ್ಯಕ್ಕೆ ಫಸ್ಟ್ ಬಾಯ್ಲ್ ಹಾಕೊಂಡ್ಬಿಡೋಣ. ಓಕೆ, 1 2 3 ಚಿಯರ್ಸ್. ಇಟ್ಸ್ ಅಮೇಜಿಂಗ್. ಆಕ್ಚುಲಿ ಪ್ರೀತಿಯಿಂದ ನಾನು ನಿಮಗ್ ತಿನ್ನಿಸ್ಬೇಕು, ಬಟ್ ಶುದ್ಧ ಇಲ್ಲ ಕೈ. ನಿಮ್ ಹೆಸರು ತಗೊಂಡು ಲಕ್ಷ್ಮಿ ಅಂತ ನಾನೇ ಬಾಯ್ ಹಾಕೊಂಡ್ಬಿಡ್ತೀನಿ. ಈ ಚಿಕ್ಕ ಮಕ್ಕಳು ತಿನ್ಸ್ತಾರ ಗೊತ್ತಾ, ಲಕ್ಷ್ಮಿಗೋಸ್ಕರ ಆತರ. ಲಕ್ಷ್ಮಿ ತುತ್ತು ನಾನು ಶ್ರದ್ಧಾಗೋಸ್ಕರ ತಿನ್ಸ್ಲೇಬೇಕು. ಜೀವನದಲ್ಲಿ ಎಲ್ಲಾ ಮುಗ್ದೋಯ್ತು, ದಿಸ್ ಇಸ್ ದ ಡೆಡ್ ಎಂಡ್ ಅಂತ ಶ್ರದ್ಧಾ ಅನ್ಕೊಳ್ತಿದ್ರು. ಮೊದಲನೇ ಸಿನಿಮಾ ಶುರುವಾಗಿ ನಿಂತಾಗ ಆ ಟೈಮಲ್ಲಿ ಹೊಡೆದ್ರಪ್ಪ ಯೂ ಟರ್ನ್. ಹೇಗ್ ಹೊಡೆದ್ರಿ ಯೂ ಟರ್ನ್? ಪವನ್ ಕುಮಾರ್ ಅವರು ಕಾಸ್ಟ್ ಮಾಡ್ತಿದ್ದಾರೆ ಅವ್ರ ಹೊಸ ಫಿಲ್ಮ್ಗೆ ಅಂತ ಗೊತ್ತಾಯ್ತು. ನನ್ನ ಫ್ರೆಂಡ್ ಹೇಳಿದ್ಲು, ವೆಬ್ಸೈಟ್ ಅಲ್ಲಿ ಹೋಗಿ ಅಪ್ಲೈ ಮಾಡು, ಇಮೇಲ್ ಕಳ್ಸು, ಇದೆಲ್ಲ ಮಾಡು ಅಂತ ಹೇಳಿದ್ಲು. ಸೊ ನಾನು ತುಂಬಾ ದಿನ ಯೋಚಿಸಿದೆ, ತುಂಬಾ ಡಿಲೇ ಮಾಡಿದೆ. ಆಕ್ಚುಲಿ ನಾನು ತುಂಬಾ ಡಿಲೇ ಮಾಡೋದು ಜನರಿಗೆ. ಸೊ ಫೈನಲಿ ಇಲ್ಲಪ್ಪ, ಏನು ಕೆಲಸ ಸಿಗ್ತಿಲ್ಲ, ಮಾಡಲೇಬೇಕು ಅಂತ ಹೋಗಿ ಅಪ್ಲೈ ಮಾಡಿದೆ. ತಕ್ಷಣ ಐ ಥಿಂಕ್ ದ್ಯಾಟ್ ಈವ್ನಿಂಗ್ ಇಟ್ ಸೆಲ್ಫ್ ಅವ್ರ ಕಡೆಯಿಂದ ರಿಪ್ಲೈ ಬಂತು. ಸೊ ನೀವು ಏನೇನು ಮಾಡಿದ್ದೀರಾ ಇಲ್ಲಿವರೆಗೂ, ಪ್ಲೇಸ್ ಯಾವ ಪ್ಲೇಸ್, ಆ್ಯಡ್ಸ್ ಏನು ಮಾಡಿದ್ದೀರಾ, ಕನ್ನಡ ಮಾತಾಡ್ತೀರಾ, ಇದೆಲ್ಲ ಕೇಳಿದ್ರು. ಸೊ ಐ ರಿಪ್ಲೈಡ್ ಆ್ಯಂಡ್ ಅಲ್ಲಿಂದ ರೆಗ್ಯುಲರ್ ಆಗಿ ವಿ ಸ್ಟಾರ್ಟೆಡ್ ಕನ್ವರ್ಸಿಂಗ್. ಇಲ್ಲ ಒಂದು ಸ್ಕ್ರಿಪ್ಟ್ ಇದೆ, ನೀವು ಬನ್ನಿ, ಐಲ್ ಸೆಂಡ್ ಇಟ್ ಓವರ್ ಟು ಯು, ಪ್ರಿಪೇರ್ ಆಗಿ ಅಂತ. ವಿ ರೆಗ್ಯುಲರ್ಲಿ ಸ್ಟಾರ್ಟೆಡ್. ಆ್ಯಂಡ್ ಇನ್ನೂ ಫೋಟೋಸ್ ಕಳಿಸಿ, ವಿತೌಟ್ ಮೇಕಪ್ ಕಳಿಸಿ, ಇದೆಲ್ಲ ಹಿ ಕೆಪ್ಟ್ ಆಸ್ಕಿಂಗ್ ಮೀ. ಸೊ ಅದಾದ್ಮೇಲೆ ಒನ್ ಡೇ ಹಿ ಸೈಡ್, ಓಕೆ ಸ್ಕ್ರಿಪ್ಟ್ ರೆಡಿ ಇದೆ, ಅಂದರೆ ಒಂದು ಸೀನ್ ಕಳಿಸ್ತಾ ಇದ್ದೇನೆ, ಪ್ರಿಪೇರ್ ಆಗಿ ಬನ್ನಿ. ಸೊ ಆ ಸೀನ್ ಪ್ರಿಪರೇಷನ್ ಹೇಗಂದ್ರೆ, ಡೋರ್ ಮುಚ್ಕೊಂಡು ಲಾಕ್ ಮಾಡಿ ಒಂಥರ ಎಕ್ಸಾಮ್ ಇರುತ್ತಲ್ಲ ಆ ಥರ ನಾನು ಕಂಟಿನ್ಯೂಸ್ಲಿ ಓಡ್ತಾ ಇದ್ದೆ. ಮಿರರ್ ಮುಂದೆ ಕೂತ್ಕೊಂಡು ಇದು ಅದು ಡಿಫ್ರೆಂಟ್ ವೇರಿಯೇಷನ್ಸ್ ಟ್ರೈ ಮಾಡ್ತಿದ್ದೀನಿ. ಏನು ಮಾಡಿದ್ರೆ ಪವನ್ ಕುಮಾರ್ ಅವರು ಇಂಪ್ರೆಸ್ ಆಗ್ತಾರೆ ಅಂತ ಏನೇನೋ ಮಾಡಿದೆ. ನನಗೊಂಥರ ತುಂಬ ನರ್ವಸ್ನೆಸ್. ದೆನ್ ನೆಕ್ಸ್ಟ್ ಡೇ ಹೋಗಿ ಆಡಿಷನ್ ಕೊಟ್ಟೆ. ಆ್ಯಂಡ್ ಅಲ್ಲಿ ಒಂದು 5-6 ಸತಿ ಟೇಕ್ಸ್, ಅಂದರೆ ಡಿಫ್ರೆಂಟ್ ಥರ ಟ್ರೈ ಮಾಡಿದೆ. ಮಾಡಾದ್ಮೇಲೆ ವಾಪಸ್ ಬಂದಾದ್ಮೇಲೆ ಸಡನ್ಲಿ ಒನ್ ಡೇ ಮೆಸೇಜ್ ಬಂತು, ಓಕೆ ಸೆಲೆಕ್ಟೆಡ್ ಅಂತ. Those 2 letters ಹೌದು, changed your whole world ಅಲ್ಲ? Absolutely. Okay. ಅದ್ಭುತ. ಚಲೋ. ಇವರ ಹೆಸರು ಲಕ್ಷ್ಮಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಬಟ್ ಇವರ ಹೆಸರನ್ನ ಇವತ್ತು ಕ್ಯಾನ್ಸಲ್ ಮಾಡ್ತಾ ಇದೀವಿ. ಇನ್ ಮುಂದೆ ಇವರ ಹೆಸರು ಯಶೋಧ. ಮೊಸರು ಕೋಡ್ಬಳೆ ಯಶೋಧ ಕೃಷ್ಣನಿಗೋಸ್ಕರ ಮಾಡ್ಕೊಟ್ರು ಅಂತ ಕತೆ ಎಲ್ಲ ಕೇಳಿದೀನಿ ನಾನು. ಕೋಡ್ಬಳೆ ಇಲ್ದೇ ಇರ್ಬೋದು, ಬಟ್ ಮೊಸರು ಒಟ್ನಲ್ಲಿ ಕೊಟ್ರ ಆ ರೇಂಜ್ ಅಲ್ಲಿ ಇವತ್ತು ನಮ್ಮಿಬ್ಬರಿಗೆ ನಾವು ರಾಧಾ ರುಕ್ಮಿಣಿ ಅಂತ ಅನ್ಕೊಳ್ಳೋಣ.
ಯಶೋಧ ನಮಗೋಸ್ಕರ ಮಾಡ್ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಬರೀ ನಿಮ್ ಮಗಳಿಗೆ ಮತ್ತೆ ಶ್ರದ್ಧಾಗೋಸ್ಕರ ಮಾಡ್ಕೊಡ್ತಾ ಇದ್ರಿ. ಇವತ್ತು ಇಡೀ ಲೋಕದ ವೀಕ್ಷಕರು ನೋಡಿ ಖುಷಿ ಪಟ್ಟಿರ್ತಾರೆ ಮನೇಲಿ. ಥ್ಯಾಂಕ್ ಯು. ನನ್ನ ನೋಡಿ ಹೇಳಿದ್ರೆ ಅವ್ರನ್ನ ನೋಡಿ ಹೇಳಿ ಪಾಪ. ಥ್ಯಾಂಕ್ ಯು ಎಲ್ಲರಿಗೂ. ಬಟ್ ಹೇಗೆ ಅನಿಸ್ತಾ ಇದೆ ಇಲ್ಲಿ ಬಂದು ಅಡಿಗೆ ಮಾಡಿ? ತುಂಬಾ ಖುಷಿ ಆಗ್ತಾ ಇದೆ. ನಾನು ತುಂಬಾ ಕುಕಿಂಗ್ ಶೋಸ್ ನ ನೋಡ್ತಾ ಇರ್ತೀನಿ, ಬಟ್ ಇದು ನಂಗೆ ತುಂಬಾ ಡಿಫ್ರೆಂಟ್ ಅನ್ಸ್ತು, ಅದಕ್ಕೆ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀನಿ. ಸೊ ಇಷ್ಟು ದಿನ ಸ್ಟಾರ್ ಸವಿರುಚಿನ ಅವ್ರ ಹಾಲ್ ಅಲ್ಲಿ ಟಿವಿ ಮೂಲಕ ಕುತ್ಕೊಂಡು ನೋಡ್ತಿದ್ರು. ಇವಾಗ ನೋಡಿ ನೀವೇ ಇಲ್ಲಿ ಈ ಅರಮನೆಯಲ್ಲಿ ಅಡಿಗೆ ಮಾಡೋ ತರ ಆಗೋಯ್ತು. ಶ್ರದ್ಧಾ ಜೊತೆ ಪಟ್ ಪಟಾಕಿ ಜೊತೆ ಚೆನ್ನಾಗಿತ್ತು. ನಮಗೂ ಅಷ್ಟೇ. ಲಕ್ಷ್ಮಿ ಅಲಿಯಾಸ್ ಯಶೋಧ, ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನೀನು ಅತ್ತೆಗೆ ಡಬಲ್ ಥ್ಯಾಂಕ್ಸ್ ಹೇಳಮ್ಮ. ಥ್ಯಾಂಕ್ ಯು ಅತ್ತೆ. ಬನ್ನಿ ಲಕ್ಷ್ಮಿ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಟಾಟಾ ಬೈ ಬೈ, ಸಿ ಯು ಅಂತ ಹೇಳುವ ಸಮಯ ಬಂದೇ ಬಿಡ್ತು. ಓಕೆ, ಥ್ಯಾಂಕ್ ಯು. ಸೊ ಈ 3 ದಿನಗಳಲ್ಲಿ ಶ್ರದ್ಧಾ ನೀನು ಅಡಿಗೆ ಮಾಡೋದನ್ನ ಕಲ್ತಿದ್ಯಾ? ಕಲ್ತಿದ್ದೀನಿ ಒಂದು ರೇಂಜ್ಗಲ್ಲ. ಸೊ ಶ್ರದ್ಧಾ ಸರ್ಪ್ರೈಸ್ ಯೂನಿವರ್ಸ್ ಕ್ರೌನ್ ಎಲ್ಲ ವಿನ್ ಮಾಡಿದಾಗ ಹೆಂಗ್ ಮಾಡ್ತಾರೆ ನೋಡಿ, ಆತರ ಮಾಡ್ಬೇಕು. ಓಕೆನಾ? ನನ್ಗ ಎಸ್ ಆಫ್ ಕೋರ್ಸ್. ನಿಮಗೆ ಕಲರ್ಸ್ ಕನ್ನಡ ಹಾಗೂ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ವತಿಯಿಂದ ಒಂದು ಸಣ್ಣ ಕಿರುಕಾಣಿಕೆ. ಥ್ಯಾಂಕ್ ಯು. ಮಮ್ಮಿ ಡ್ಯಾಡಿನೆಲ್ಲ ಥ್ಯಾಂಕ್ ಮಾಡಲ್ವಾ? ಇದು ಬ್ಯಾಕ್ ಸ್ಟೇಜ್ ಕೊಡ್ತೀನಿ ಕ್ರೆಡಿಟ್ಸ್. ಹೌದಾ? ಹೌದು. ಓಕೆ, ಥ್ಯಾಂಕ್ ಯು. 2 ಕಣ್ಣಲ್ಲಿ ಹನಿ ಹಾಕೊಂಡು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಶ್ರುತಿ. ಮೋಸ್ಟ್ ವೆಲ್ಕಮ್ ಶ್ರದ್ಧಾ. ಜನಗಳೇ, ನಿಮ್ಮನ್ನ ಬಿಟ್ಟು ಹೋಗ್ಬೇಕು, ನನಗೂ ಬೇಜಾರಾಗ್ತಿದೆ. ಬಟ್ ನೀವು ಟೆನ್ಷನ್ ಯಾಕೆ ತಗೊಳ್ತಾ ಇದ್ದೀರಾ? ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಮಧ್ಯಾಹ್ನ 1:15 ನಾನು ಹಾಜರ್ ವಿತ್ ಅನದರ್ ಸ್ಟಾರ್ ಅಂಡ್ ವಿತ್ ಅನದರ್ ಸ್ಟಾರ್ಸ್ ಅತಿಥಿ ಅವರ ಕೈರುಚಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ಶ್ರದ್ಧಾ ಶ್ರೀನಾಥ್. ಇವಾಗ both of us telling you signing off. Ta-da. See you. Bye bye. Bye bye.